ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಯೋಗ ಫಾರ್ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಅಥವಾ ನಮ್ಮ ಡೈಜೆಷನ್ ಅಥವಾ ನಮ್ಮ ಪಾಚನ ಕ್ರಿಯೆಯನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಥವಾ ಅದರ ಸಂಬಂಧಪಟ್ಟಂಥ ಕಾಯಿಲೆಗಳಿದ್ರೆ ತೊಂದರೆಗಳಿದ್ರೆ ಹೇಗೆ ಸರಿ ಮಾಡ್ಕೊಳ್ಳೋದು ಯೋಗದಿಂದ ಅಂತ ನೋಡೋಣ. ಸೊ ಪಾಚನ ಕ್ರಿಯೆ ಅಂದ್ರೆ ಏನು ಅಥವಾ ಡೈಜೆಷನ್ ಅಂದ್ರೆ ಏನು? ನಮ್ಮ ಬಾಯಿಯಿಂದ ನಾವು ಊಟ ಏನು ತಿಂತೀವಲ್ಲ, ಸೊ ಅದು ಮೋಷನಿಂದ ಹೊರಗೆ ಹೋಗೋವರೆಗೂ ಏನೆಲ್ಲ ಕ್ರಿಯೆ ನಡೆಯುತ್ತೆ ದೇಹದಲ್ಲಿ ಅದನ್ನ ಡೈಜೆಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಮೇಜರ್ ಆಗಿ ಅಥವಾ ಮುಖ್ಯವಾಗಿ 3 ಭಾಗಗಳಿರುತ್ತೆ. ಒಂದು ಹೊಟ್ಟೆ ಭಾಗ, ಇನ್ನೊಂದು ಕರಳಿನಲ್ಲಿ ಚಿಕ್ಕ ಕರಳು ಮತ್ತು ದೊಡ್ಡ ಕರಳು 2 ಬರುತ್ತೆ. ಸೊ ಹೊಟ್ಟೆಯಲ್ಲಿ ಏನಾಗುತ್ತೆ, ನಾವು ಏನೆಲ್ಲ ಆಹಾರ ತಿಂದಿರ್ತೀವಿ ಅದು ಆಸಿಡ್ನ ಮೂಲಕವಾಗಿ ಎಲ್ಲ ಬ್ರೇಕ್ ಡೌನ್ ಆಗುತ್ತೆ ಅಥವಾ ಡೈಜೆಷನ್ ಆಗುತ್ತೆ. ಸೊ ಅದರಲ್ಲಿ ಮತ್ತೆ ಚಿಕ್ಕ ಕರಳಿಗೆ ಹೋಗುತ್ತೆ. ಚಿಕ್ಕ ಕರಳು ಮತ್ತು ದೊಡ್ಡ ಕರಳಲ್ಲಿ ಏನಾಗುತ್ತೆ, ಏನೆಲ್ಲ ನಾವು ತಿಂದಿರೋ ಆಹಾರ ಇದೆಲ್ಲ ಅದರಲ್ಲಿ ನ್ಯೂಟ್ರಿಷನ್ ಅಂತ ಏನು ಹೇಳ್ತೀವಿ ಅದರದ್ದು ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಅಬ್ಸಾರ್ಪ್ಷನ್ ಆದ್ಮೇಲೆ ಏನಾಗುತ್ತೆ, ನಮ್ಮ ದೇಹಕ್ಕೆ ಯಾವುದೆಲ್ಲ ಬೇಡ ವೇಸ್ಟ್ ಮ್ಯಾಟರ್ ಏನಿದೆ ಅದು ಮೋಷನಿಂದ ದೇಹದಿಂದ ಹೊರಗೆ ಬರುತ್ತೆ. ಸೊ ಈ 3 ಪ್ರಕ್ರಿಯೆಗಳೇನು ನಡೆಯುತ್ತಲ್ಲ ಇದರಲ್ಲಿ ಯಾವುದೇ ಒಂದು ಭಾಗದಲ್ಲಿ ತೊಂದರೆ ಆದ್ರೂ ಸೊ ಯಾವ್ದಾದ್ರು ಒಂದು ರೀತಿ ತೊಂದರೆ ಬರುತ್ತೆ. ಕೆಲವರು ನೋಡಿರ್ತೀರ, ಈಗ ಹೊಟ್ಟೆ ತಿಂದ ತಕ್ಷಣ ಊಟ ತಿಂದ ತಕ್ಷಣ ಹೊಟ್ಟೆ ಊದ್ಕೊಂಡಂಗೆ ಅನ್ಸುತ್ತೆ, ಹೊಟ್ಟೆ ಭಾರ ಅನ್ಸುತ್ತೆ, ಅಥವಾ ಕೆಲವರಿಗೆ ಮೋಷನ್ ಪಾಸ್ ಮಾಡೋದಕ್ಕಾಗಲ್ಲ, ಊಟ ಮಾಡಿರ್ತಾರೆ ಎಲ್ಲ ಇರುತ್ತೆ ಬಟ್ ಮೋಷನ್ ಹೋಗೋದಕ್ಕೆ ತುಂಬಾ ತೊಂದರೆ ಆಗುತ್ತೆ. ಸೊ ಈ ರೀತಿ ಕಾಯಿಲೆಗಳಿದ್ರೆ ಅದನ್ನ ಹೇಗೆ ಕರೆಕ್ಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಯೋಗದಲ್ಲಿ ಈ ತೊಂದರೆಗಳಿಗೆ ಏನಂತ ಕರಿತೀವಿ, ಅಜೀರ್ಣತ್ವ ಅಥವಾ ಅತಿಜೀರ್ಣತ್ವ ಅಥವಾ ಕುಜೀರ್ಣತ್ವ. ಸೊ 3 ರೀತಿ ಇದೆ, ಅಜೀರ್ಣ, ಅತಿಜೀರ್ಣ, ಕುಜೀರ್ಣ ಅಂತ ಕರಿತೀವಿ. ಸೊ ಇದನ್ನ ಅಲೋಪತಿ ಮೆಡಿಸಿನ್ ಅಥವಾ ಮಾಡರ್ನ್ ಮೆಡಿಸಿನ್ ಅಂತ ಕರೀತಾರೆ, ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತಾರೆ, ಅಥವಾ ಬ್ಲೋಟಿಂಗ್ ಅಂತ ಹೇಳ್ತಾರೆ, ಅಥವಾ ಆಸಿಡ್ ಪೆಪ್ಟಿಕ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ಅಥವಾ ಇನ್ನೊಂದು ಕಾನ್ಸ್ಟಿಪೇಷನ್ ಅಂತ ಹೇಳ್ತಾರೆ, ಅಥವಾ ಮಲಬದ್ಧತೆ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಎಲ್ಲರೂ ಸುಖಾಸನದಲ್ಲಿ ಕುತ್ಕೊಳ್ಳಿ, ಕಣ್ಣು ಮುಚ್ಚಿರ್ಲಿ, ನಮಸ್ಕಾರ ಮುದ್ರೆ ತಗೊಳ್ಳಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಗಾಕಿ ಪ್ರಾರ್ಥನೆಯಿಂದ ಶುರು ಮಾಡೋಣ. ಉಸಿರು ತಗೊಳ್ಳಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ 2 ಕೈಗಳನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕೈಯನ್ನು ಕೆಳಗಿಳಿಸಿ. ಸೊ ನಾವು ಇವತ್ತು ಮಾಡೋದು ಎಲ್ಲ ಆಸನ ಪ್ರಾಕ್ಟೀಸ್ ಅನ್ನ ಮಾಡ್ತೀವಿ, ಕುತ್ಕೊಂಡು ಮಾಡೋ ಆಸನಗಳು. ಸೊ ಇದನ್ನ ಮಾಡೋದಕ್ಕೆ ಮುಂಚೆ ನಾವು ಸೂಕ್ಷ್ಮ ವ್ಯಾಯಾಮವನ್ನು ಮಾಡಬೇಕು. ಸೂಕ್ಷ್ಮ ವ್ಯಾಯಾಮ ಹೇಗೆ ಮಾಡೋದು ಅಂತ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ದೀವಿ. ಸೂಕ್ಷ್ಮ ವ್ಯಾಯಾಮ ಅಂದ್ರೆ ಏನಿಲ್ಲ, ಎಲ್ಲ ಜಾಯಿಂಟ್ಸ್ ಲೂಸನಿಂಗ್ ಮಾಡಬೇಕು, ಕುತ್ತಿಗೆ ಮೂವ್ಮೆಂಟ್ ಮಾಡಬೇಕು, ಶೋಲ್ಡರ್ ಮೂವ್ಮೆಂಟ್ ಮಾಡಬೇಕು, ಕಾಲಿಗೆ ಮೂವ್ಮೆಂಟ್ ಮಾಡಬೇಕು. ಸೊ ಈ ಮೂವ್ಮೆಂಟ್ ಎಲ್ಲದನ್ನು ಮುಗಿಸ್ಕೊಂಡು ಆನಂತರನೇ ಆಸನ ಪ್ರಾಕ್ಟೀಸ್ ಶುರು ಮಾಡಬೇಕು, ಡೈರೆಕ್ಟ್ ಆಗಿ ಆಸನ ಪ್ರಾಕ್ಟೀಸ್ ಮಾಡುವಂತಿಲ್ಲ. ಸೊ ಫಸ್ಟ್ ಆಸನ ಹೇಗೆ ಮಾಡೋದು ಅಂತ ನೋಡೋಣ. ನಿಧಾನವಾಗಿ ಎಲ್ಲರೂ ವಜ್ರಾಸನಕ್ಕೆ ಬರೋಣ. ಹೇಗೆ ವಜ್ರಾಸನ ಮಾಡೋದು? ಮೊದಲನೇದಾಗಿ ದಂಡಾಸನಕ್ಕೆ ಬರಬೇಕು. ಸೊ ಸೈಡಿಗೆ ತಿರ್ಕೊಳ್ಳಿ, 2 ಕಾಲುಗಳನ್ನು ಮುಂದೆ ಚಾಚಿ, ಕೈಗಳನ್ನು ಹಿಂದೆ ಇಟ್ಕೋಬೇಕು, ಕತ್ತನ್ನು ರಿಲ್ಯಾಕ್ಸ್ ಮಾಡಿ. ಇದನ್ನೇನಂತ ಕರಿತೀವಿ, ಶಿಥಿಲ ದಂಡಾಸನ ಅಂತ ಕರಿತೀವಿ. ದಂಡಾಸನದಿಂದ ವಜ್ರಾಸನಕ್ಕೆ ಹೇಗೆ ಹೋಗೋದು, ಕೈಗಳನ್ನು ನಮ್ಮ ಪೃಷ್ಠಭಾಗದ ಪಕ್ಕದಲ್ಲಿ ಇಟ್ಕೋಬೇಕು, ಬೆನ್ನು ನೇರವಾಗಿರಬೇಕು, ಆಮೇಲೆ ನಿಧಾನವಾಗಿ ಕಾಲನ್ನು ಮಡಚಿ ಪೃಷ್ಠಭಾಗದ ಕೆಳಗಡೆ ಇಟ್ಕೊಳ್ಳಿ. ಓಕೆ, ಈಗ ಬೆನ್ನು ನೇರವಾಗಿರಬೇಕು, ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ, ಕಣ್ಣು ಮುಚ್ಚಿರಿ. ಸೊ ಇದನ್ನೇನಂತ ಕರಿತೀವಿ, ವಜ್ರಾಸನ ಅಂತ ಕರಿತೀವಿ. ಊಟ ಮಾಡಿದ ನಂತರ ಮಾಡಬಹುದಾದ ಒಂದೇ ಒಂದು ಯೋಗಾಸನ ಅಂದರೆ ವಜ್ರಾಸನ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ನೋಡ್ತಿದ್ರೆ, ಈಗ ಬೆನ್ನು ನೇರವಾಗಿದೆ, ನಿಮಗೆ ಗೊತ್ತಾಗ್ತಿದೆ ಮಾಡಬೇಕಾದ್ರೆ. ಸೊ ಬೆನ್ನು ನೇರವಾಗಿದ್ದಾಗ ಏನಾಗುತ್ತೆ, ನಿಮ್ಮದು ಡೈಜೆಷನ್ ಏನಿದೆ ಅದು ಇನ್ನೂ ಈಸಿಯಾಗಿ ಫಾಸ್ಟಾಗಿ ಆಗುತ್ತೆ, ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಾವು ಊಟ ಮಾಡಿದ ತಕ್ಷಣ ಏನು ಮಾಡ್ತೀವಿ, ಮಲ್ಕೋತೀವಿ ಅಥವಾ ಕುತ್ಕೋತೀವಿ, ಫೋನ್ ನೋಡ್ಕೊಂಡು ಹೀಗೆ ಮುಂದೆ ಬಾಗಿರ್ತೀವಿ. ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಡೈಜೆಷನ್ಗೆ ತೊಂದರೆ ಆಗುತ್ತೆ. ಸೊ ಈಸಿಯಾಗಿ ಮೂವ್ಮೆಂಟ್ಸ್ ಆಗಲ್ಲ, ಅದರಿಂದ ಹಿಂಗೆ ಕುತ್ಕೊಳ್ಳೋದು. ಕಣ್ಣು ಮುಚ್ಕೊಂಡು ಈಗ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ಬೆನ್ನು ನೇರವಾಗಿ ಇಟ್ಕೊಳ್ಳಿ, ಕಣ್ಣು ಮುಚ್ಚಿ, ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸಿ, ನಿಮ್ಮ ಹೊಟ್ಟೆ ಭಾಗ ಗಮನಿಸ್ತಾ ಇರಿ, ಹೇಗೆ ಮೇಲೆ ಕೆಳಗೆ ಹೋಗ್ತಾ ಇದೆ ಉಸಿರಾಟದೊಂದಿಗೆ. ಉಸಿರು ತಗೊಳ್ತಾ ಇದ್ದಾಗ ಹೊಟ್ಟೆ ಮೇಲೆ ಬರುತ್ತೆ,
ಉಸಿರು ಬಿಡ್ತಾ ಹೊಟ್ಟೆ ಒಳಗೆ ಹೋಗುತ್ತೆ. ಉಸಿರು ತಗೊಳ್ತಾ ಹೊಟ್ಟೆ ಮೇಲೆ ಬರುತ್ತೆ. ಉಸಿರು ತಗೊಳ್ತಾ ಹೊಟ್ಟೆ ಒಳಗೆ ಹೋಗುತ್ತೆ. ಗಮನಿಸಿ ಇದನ್ನ. ನೋಡಿ ಹೇಗೆ ಬೆನ್ನು ನೇರವಾಗಿದೆ ಅಂತ. ನಿಧಾನವಾಗಿ ಕಣ್ಣನ್ನು ತೆರೀರಿ. ಸೊ ನೆಕ್ಸ್ಟ್ ಆಸನ. ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್ ಬಂದ್ಬಿಟ್ಟು ಉತ್ಥಾನ ಮಂಡುಕಾಸನ ಮಾಡೋಣ. ಹೇಗೆ ಮಾಡೋದು ಉತ್ಥಾನ ಮಂಡುಕಾಸನ? ಸೊ ಗಮನಿಸಿ, ಈಗೇನು ವಜ್ರಾಸನದಲ್ಲಿ ಕೂತಿದ್ದೀರಲ್ವ, ಇದರಲ್ಲೇ ಒಂದು ಮಾಡಿಫಿಕೇಶನ್ ಅಂತ ಹೇಳ್ಬೋದು. ಸೊ ಫಸ್ಟ್ ಏನು ಮಾಡ್ತೀರಾ? ಕಾಲನ್ನು ಅಗಲ ಮಾಡ್ತೀರಾ. ಎಷ್ಟಾಗುತ್ತೋ ಅಷ್ಟು ಅಗಲ ಮಾಡಿ. ಆರಾಮಾಗಿ ಕೂತ್ಕೋಬೇಕು, ತುಂಬ ಸ್ಟ್ರೇನ್ ತೊಗೊಂಡು ಮಾಡಬೇಡಿ. ಕಾಲನ್ನು ಎಷ್ಟಾಗುತ್ತೋ ಅಷ್ಟು ಅಗಲ ಮಾಡಿ. ಸೊ ಎರಡೂ ಕೈಗಳನ್ನು ಮೇಲೆತ್ತಿ. ಮೇಲೆತ್ತಿದ ಮೇಲೆ ಏನು ಮಾಡ್ತೀರಾ? ಕ್ರಾಸ್ ಮಾಡಿ ನಿಮ್ಮ ಬೆನ್ನ ಮೇಲೆ ಇಟ್ಕೋತೀರ. ಆ್ಯಂಡ್ ಮುಖ ನೇರವಾಗಿರಬೇಕು. ಸೊ ಇದನ್ನೇನಂತ ಕರಿತೀವಿ? ಉತ್ಥಾನ ಮಂಡುಕಾಸನ ಅಂತ ಕರಿತೀವಿ. ಸೊ ಹೋಲ್ಡ್ ಮಾಡಿ, ಉಸಿರಾಡ್ತಾ ಇರಿ ಕಣ್ಮುಚ್ಚಿ. ನೋಡಿ ಇದರಲ್ಲೂ ಬೆನ್ನು ಹೇಗೆ ನೇರವಾಗಿದೆ ಅಂತ, ಹೊಟ್ಟೆಯಲ್ಲಿ ಹೇಗೆ ಸ್ಟ್ರೆಚ್ ಫೀಲ್ ಆಗ್ತಿದೆ ಅಂತ ನೋಡಿ. ಹೇಗೆ ನಮ್ಮ ಅಬ್ಡಾಮಿನಲ್ ಮಸಲ್ಸ್ ಎಲ್ಲ ಆಕ್ಟಿವ್ ಆಗಿದೆ ಅಂತ. ಉಸಿರಾಡ್ತಾ ಇರಿ. ಹೊಟ್ಟೆ ಮೇಲೆ ಗಮನ ಇರಲಿ. ನಿಧಾನವಾಗಿ ಎರಡು ಕೈಯನ್ನು ನೇರ ಮಾಡಿ ಉಸಿರನ್ನು ಬಿಡ್ತಾ ಕೆಳಗೆ ರಿಲೀಸ್ ಮಾಡಿ. ಕಾಲ್ಗಳೆರಡನ್ನು ಹತ್ರಕ್ಕೆ ಇಟ್ಕೊಳ್ಳಿ. ನೋಡಿದ್ರಲ್ಲ ಹೇಗೆ ಮಾಡೋದು ಉತ್ಥಾನ ಮಂಡುಕಾಸನ ಅಂತ. ನೆಕ್ಸ್ಟ್ ಆಸನ ಹೋಗೋಣ. ನೆಕ್ಸ್ಟ್ ಏನು ಆಸನ ಮಾಡ್ತೀವಿ? ನೆಕ್ಸ್ಟ್ ಬಂದು ವಕ್ರಾಸನ ಮಾಡೋಣ. ಹೇಗೆ ಮಾಡೋದು ವಕ್ರಾಸನ? ನಿಧಾನಕ್ಕೆ ಕಾಲನ್ನು ರಿಲೀಸ್ ಮಾಡಿ. ಶಿಥಿಲ ದಂಡಾಸನಕ್ಕೆ ಬನ್ನಿ. ಶಿಥಿಲ ದಂಡಾಸನ ಬಂದ ಮೇಲೆ ಎಲ್ಲ ಆಸನ ನೆಕ್ಸ್ಟಿಗೆ ಹೋಗಬೇಕು. ಸೊ ಹೇಗೆ ಮಾಡೋದು ವಕ್ರಾಸನ? ವಾಪಸ್ ಸ್ಥಿತಿ ದಂಡಾಸನಕ್ಕೆ ಬರ್ತೀರ. ಕೈಗಳೆರಡು ಮುಂದೆ ಇಟ್ಕೋತೀರ, ಬೆನ್ನು ನೇರವಾಗಿ ಇಟ್ಕೋತೀರ. ಸೊ ವಕ್ರಾಸನದಲ್ಲಿ ಏನು ಮಾಡಬೇಕು? ನಿಧಾನವಾಗಿ ಮೊದಲನೇದಾಗಿ ನಿಮ್ಮ ಕಾಲನ್ನು ಮಡಚಬೇಕು. ದೇಹಕ್ಕೆ ಎಷ್ಟು ಹತ್ತಿರದಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಹತ್ತಿರದಲ್ಲಿ ಇಟ್ಕೋಬೇಕು. ಕೈ ಇಲ್ಲೇ ಇರಬೇಕು. ಈಗ ನಿಧಾನವಾಗಿ ಏನು ಮಾಡ್ತೀರಾ? ನಿಮ್ಮ ಎಡಗೈಯನ್ನು ಮೇಲೆತ್ತೀರ. ಎಡಗೈಯನ್ನು ಮೇಲೆತ್ತಿ ನಿಧಾನವಾಗಿ ಉಸಿರು ಬಿಡ್ತಾ ಹಿಂದಕ್ಕೆ ತಿರ್ಕೋತೀರ. ಇವಾಗ ನಿಮ್ಮ ಬಲಗೈಯನ್ನು ಹಿಂದಕ್ಕೆ ಇಟ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ತಿರುಗಿ ನಿಮ್ಮ ಎಡಗೈಯಿಂದ ಬಲಗಾಲನ್ನು ಹಿಡ್ಕೋಬೇಕು. ಕಾಲನ್ನು ಹಿಡ್ಕೊಳಕ್ಕಾಗಲಿಲ್ಲ ಅನ್ನೋ ತೊಂದರೆ ಇಲ್ಲ. ಕೈಯನ್ನು ಹೀಗೆ ನೇರವಾಗಿ ಇಟ್ಕೊಳ್ಳಿ. ಆದಲ್ಲಿ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಹಿಂದೆ ನೋಡಿ. ಈಗ ನೋಡ್ತಿದ್ದೀರಲ್ಲ ಹೊಟ್ಟೆಲಿ ಹೇಗೆ ಟ್ವಿಸ್ಟ್ ಫೀಲ್ ಆಗ್ತಿದೆ ನಿಮಗೆ ಅಂತ. ಇದನ್ನು ಮಾಡಬೇಕಾದ್ರೆ ನಿಮ್ಮ ಎಡಗಾಲು ಸಹ ನೇರವಾಗಿರಬೇಕು. ಎಡಗಾಲು ಹೀಗೆ ಸೈಡಿಗೆ ಹೋಗೋದು ಅಥವಾ ಒಳಗೆ ಬರೋದು ಮಾಡಬಾರ್ದು. ನೇರವಾಗಿರಬೇಕು. ಮಂಡಿ ಮತ್ತು ಬೆರಳೆರಡು ನೇರವಾಗಿ ಇರಬೇಕು. ಹಿಂದೆ ನೋಡಿ. ಈಗ ಕಣ್ಮುಚ್ಚಿ ಉಸಿರಾಡ್ತಾ ಇರಿ. ಹೋಲ್ಡ್ ಮಾಡಿ ಆಸನಾನ. ಎಷ್ಟೊತ್ತು ಹೋಲ್ಡ್ ಮಾಡೋಕ್ಕಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಬೇಕು. ಹೊಟ್ಟೆ ಭಾಗದಲ್ಲಿ ನಿಮಗೆ ಸ್ಟ್ರೆಚ್ ಫೀಲ್ ಆಗ್ತಿದೆ ಅಲ್ಲ ಈಗ. ಸೊ ಈ ಆಸನ ಮಾಡಿದಾಗ ಏನಾಗುತ್ತೆ? ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ ಎಲ್ಲ ಚೆನ್ನಾಗಿ ಟೋನ್ ಆಗುತ್ತೆ. ಟೋನ್ ಆದಾಗ ಏನಾಗುತ್ತೆ? ರಕ್ತ ಸಂಚಾರ ಹೆಚ್ಚಾಗುತ್ತೆ. ರಕ್ತ ಸಂಚಾರ ಹೆಚ್ಚಾದಾಗ ಏನಾಗುತ್ತೆ? ಆಟೋಮ್ಯಾಟಿಕ್ ಆಗಿ ನಿಮ್ಮ ಡೈಜೆಷನ್ ಫಾಸ್ಟ್ ಆಗುತ್ತೆ. ಸೊ ಹೋಲ್ಡ್ ಮಾಡ್ತಾ ಇರಿ. ಇದೇ ರೀತಿ ಕಣ್ಣು ಮುಚ್ಕೊಂಡಿರಿ ಇನ್ನೊಂದು ಸ್ವಲ್ಪ ಹೊತ್ತು. ಗಮನಿಸಿ, ಹೊಟ್ಟೆ ಭಾಗದ ಮೇಲೇ ಗಮನ ಇರಲಿ. ಸೊ ಟ್ವಿಸ್ಟಿಂಗ್ ಮೂಮೆಂಟ್ನ ಅಬ್ಸರ್ವ್ ಮಾಡಿ. ಈಗ ನಿಧಾನವಾಗಿ ರಿಲೀಸ್ ಮಾಡೋಣ. ಉಸಿರು ತಗೊಂಡು ಎಡಗೈಯನ್ನು ಮೇಲೆತ್ತಿ ಕೆಳಗೆ ಬಿಡಿ. ಬಲಗಾಲನ್ನು ರಿಲೀಸ್ ಮಾಡಿ. ಇದೇ ಆಸನನ ಆಪೋಸಿಟ್ ಸೈಡಲ್ಲಿ ಸಹ ಮಾಡೋಣ. ನಿಧಾನವಾಗಿ ಎಡಗಾಲನ್ನು ಮಡಚಿಟ್ಕೊಳ್ಳಿ. ಬಲಗಾಲ ನೇರವಾಗಿರಲಿ. ಉಸಿರು ತಗೊಂಡು ಬಲಗೈಯನ್ನು ಮೇಲೆತ್ತಿ ಟ್ವಿಸ್ಟ್ ಮಾಡಿ. ಎಡಗಾಲನ್ನು ಹಿಡ್ಕೊಂಡು ಎಡಗಡೆಗೆ ತಿರುಗಬೇಕು. ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ಟ್ವಿಸ್ಟ್ ಮಾಡಿ. ಸಾಧ್ಯವಾದಲ್ಲಿ ನಿಮ್ಮ ಪಾದನ ಹಿಡ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಏನಿಲ್ಲ. ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಸ್ಟ್ರೇನ್ ತಗೋಬೇಡಿ. ಉಸಿರಾಡ್ತಾ ಇರಿ. ಉಸಿರನ್ನು ಹಿಡ್ಕೋಬಾರ್ದು. ನೋಡಿದ್ರಲ್ಲ ಹೊಟ್ಟೆಲಿ ಹೇಗೆ ಸ್ಟ್ರೆಚ್ ಫೀಲ್ ಆಗ್ತಿದೆ ಅಂತ, ಟ್ವಿಸ್ಟಿಂಗ್ ಮೂಮೆಂಟ್ ಹೇಗೆ ಆಗ್ತಿದೆ ಅಂತ. ಸೊ ಯಾವುದೇ ಆಸನಗಳನ್ನು ಊಟ ಮಾಡಿದ ತಕ್ಷಣ ಮಾಡುವಂತಿಲ್ಲ. ಎಲ್ಲ ಆಸನಗಳನ್ನು ಊಟ ಆದಮೇಲೆ ಅಟ್ಲೀಸ್ಟ್ ಒಂದು 2 ಅವರ್ ಗ್ಯಾಪ್ ಇರಬೇಕು, ಅಥವಾ ಊಟದ ಮುಂಚೆ 2 ಅವರ್ ಗ್ಯಾಪ್ ಮುಂಚೆ ಇಟ್ಕೊಂಡೇ ಮಾಡಬೇಕು. ನೋಡಿದ್ರಲ್ಲ ಹೇಗೆ ಚೆನ್ನಾಗಿ ಸ್ಟ್ರೆಚ್ ಆಗ್ತಿದೆ ನಿಮ್ಮ ಅಬ್ಡಮನ್ ಪೂರ್ತಿ ಅಂತ. ನಿಧಾನವಾಗಿ ರಿಲೀಸ್ ಮಾಡೋಣ. ಉಸಿರು ತಗೊಳ್ತಾ ಕೈ ಮೇಲೆತ್ತಿ ಉಸಿರು ಬಿಡ್ತಾ ಕೆಳಗೆ ರಿಲೀಸ್ ಮಾಡಿ. ಕಾಲನ್ನು ಸಹ ರಿಲೀಸ್ ಮಾಡಿ. ಈಗ ಶಿಥಿಲ ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಕಣ್ಮುಚ್ಚಿ
ಕತ್ತನ್ನು ಹಿಂದೆ ಡ್ರಾಪ್ ಮಾಡಿ ರಿಲ್ಯಾಕ್ಸ್ ಆಗಿರಿ, ಉಸಿರಾಡ್ತಾ ಇರಿ.